ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಔಷಧಿನ ಸಿಂಪಡಿಸೋದು. ಔಷಧಿಯನ್ನು ಒಂದು ಪವರ್ ಸ್ಪ್ರೇಯರಲ್ಲಿ ಸಿಂಪಡಿಸ್ತಾರೆ, ಇನ್ನೊಂದು ಕ್ಯಾನಲ್ಲಿ, ಇನ್ನೊಂದು ಡ್ರೋನಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪವರ್ ಸ್ಪ್ರೇಯರ್ನ ಜಸ್ಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂಥೇಳಿ, ಮತ್ತು ಕ್ಯಾನಲ್ಲಿ ಔಷಧಿನ ಯಾವ ಥರ ಮಿಕ್ಸ್ ಮಾಡ್ಕೊಂಡು ಸಿಂಪಡಿಸ್ತಾರೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಬನ್ನಿ ಇವಾಗ ಯಾವ ಥರ ಔಷಧಿಯನ್ನು ಸಿಂಪಡಿಸೋದು ಅಂತ ಹೇಳಿ ನೋಡ್ಕೊಂಬರೋಣ. ಇದೀಗ ನೀವು ನೋಡ್ತಾ ಇರೋದು ಪವರ್ ಸ್ಪ್ರೇಯರ್. ಇದರಲ್ಲಿ ಯಾವ ಥರ ಅಂತ ಹೇಳಿದರೆ ಪೈಪ್ನ ಎಳ್ಕೊಂಡು ಹೋಗಿ ಔಷಧಿನ ನೀವು ಸಿಂಪಡಿಸ್ಬೋದು. ಇದು ಸುಲಭ. ನೆಕ್ಸ್ಟ್ ಬಂದು ಇದು ಕ್ಯಾನಲ್ಲಿ ಔಷಧಿ ಹೊಡೆಯೋದಕ್ಕೆ ತಯಾರಿ ಮಾಡ್ಕೋತಿರೋದು. ಇದಕ್ಕೆ ಏನು ಅಂತ ಹೇಳಿದ್ರೆ ಒಂದು ಪೂರ್ತಿ ಡ್ರಮ್ ಅಂದರೆ ಒಂದು ಬ್ಯಾರ್ಲ್ ಅಂತ ಏನು ಹೇಳ್ತೀವೋ ಅದು ಪೂರ್ತಿ ನೀರನ್ನ ತುಂಬಿಸಿಟ್ಕೋಬೇಕಾಗುತ್ತೆ. ಇಲ್ಲಿ ನಾನು ಔಷಧಿ ತೋರಿಸ್ತಿದ್ದೀನಲ್ಲ, ಮೊದಲನೇದು 1 ಮತ್ತು 2 ಬಂದು ಇನ್ಸೆಕ್ಟಿಸೈಡ್ಸ್. ಸೊ ಹುಳ ಆಗಿದ್ರೆ ಆ ಔಷಧಿಗೆ ಅದನ್ನು ಮಿಕ್ಸ್ ಮಾಡ್ಕೋತಾರೆ. 3ನೇದು ಬಂದು ಆ್ಯಂಟಿಬಯೋಟಿಕ್ ಮತ್ತು ಗಮ್ ಇರುತ್ತೆ ಅದರಲ್ಲಿ. 4ನೇದು ಬಂದು ಹರ್ಬಿಸೈಡ್ ಅಂದರೆ ಕಳೆನಾಶಕ. ಮೊದಲನೇದು ಪೌಡ್ರ್ ಮಿಕ್ಸ್ ಮಾಡಿದ್ರಲ್ಲ ಅದು ಹರ್ಬಿಸೈಡ್, ಅದು ಕಳೆನಾಶಕ. ಇವಾಗ ಹಾಕ್ತಾ ಇದ್ದಾರೆ ನೋಡಿ, ಅದು ಆ್ಯಂಟಿಬಯೋಟಿಕ್. ಸೊ ಪೂರ್ತಿ ಒಂದು ಡ್ರಮ್ ನೀರಿಗೆ ಮಿಕ್ಸ್ ಮಾಡ್ಕೋತಾ ಇರೋದು. ಇದು ಬಂದು ಗಮ್ ಏನಕ್ಕೆ ಅಂತಂದರೆ ನಾವು ಔಷಧಿ ಹೊಡಿತೀವಲ್ಲ ಆವಾಗ ಆ ಔಷಧಿನ ಹಿಡಿದಿಟ್ಕೊಳ್ಳುತ್ತೆ ಗಿಡಗಳು. ಸೊ ಹಾಗಾಗಿ ಅದಕ್ಕಾಗಿ ಗಮ್ನ ಸೇರಿಸ್ತೀವಿ. ಈ ಥರ ಉದ್ದನೆ ಕೋಲಿಟ್ಕೊಂಡು ಮಿಕ್ಸ್ ಮಾಡ್ತಾರೆ. ಯಾಕಂದರೆ ಪೂರ್ತಿ ಪೌಡ್ರ್ ಅನ್ನೋದು ಏನಾಗಬೇಕು, ಅದು ಪೂರ್ತಿ ಪೌಡ್ರ್ ಕರಗಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ನಾನು ಹೇಳಿರೋ ಅಂಥ ಕ್ಯಾನ್ ನೀವು ನೋಡ್ತಾ ಇರೋದು, ಇದು ಬಂದು 15ರಿಂದ 16 ಲೀಟರ್ ಇಡಿಸುತ್ತೆ ಒಂದು ಕ್ಯಾನ್. ಇದಕ್ಕೆ ಔಷಧಿ ಅವ್ರು ಮಿಕ್ಸ್ ಮಾಡ್ಕೊಂಡಿರೋದನ್ನ ಪೂರ್ತಿ ತುಂಬಿಸ್ಕೋತಾರೆ. ತುಂಬಿಸ್ಕೊಂಡು ಅದು ಮುಚ್ಚಳನ ಪೂರ್ತಿ ಟೈಟ್ ಮಾಡಿ ಔಷಧಿ ಹೊಡೆಯೋದು. ಏನಾದ್ರು ಮಿಸ್ಸಾಗಿ ಔಷಧಿ ಖಾಲಿ ಆದ ನಂತರ ಮತ್ತೆ ಸೇಮ್ ಪ್ರೊಸೀಜರ್ ಬಂದು ಔಷಧಿ ತುಂಬಿಸ್ಕೊಂಡು ಮತ್ತೆ ಹೊಡಿಬೇಕಾಗುತ್ತೆ. ಸೊ ಇದಕ್ಕೆ ಬೆಲ್ಟ್ ಥರ ಕೊಟ್ಟಿದೆ, ಅಂದರೆ ಬ್ಯಾಗ್ ನೇತಾಕೋತೀವಲ್ಲ ಆ ಥರ ಇರುತ್ತೆ. ಸೊ ಬೆನ್ನಿಗೆ ಕಟ್ಕೋಬೇಕಾಗುತ್ತೆ, ಬೆನ್ನಿಗೆ ನೇತಾಕೋಬೇಕು ಇದನ್ನು. ರೈಟ್ ಸೈಡಲ್ಲಿ ಹ್ಯಾಂಡಲ್ ಇರುತ್ತೆ ನಿಮಗೆ ಸ್ಪ್ರೇ ಮಾಡೋಕ್ಕೆ. ಆಮೇಲೆ ಲೆಫ್ಟ್ ಸೈಡಲ್ಲಿ ನಿಮಗೆ ಬಟನ್ಸ್ ಇರುತ್ತೆ, ಆನ್ ಆಫ್ ಮತ್ತು ಜಾಸ್ತಿ ಮಾಡೋದು ಮತ್ತು ಕಡಿಮೆ ಮಾಡೋದು. ನೋಡಿ, ಇದು ರೈಟ್ ಸೈಡಲ್ಲಿ ಹ್ಯಾಂಡಲ್ ಕೊಟ್ಟಿರ್ತಾರೆ ನಿಮಗೆ ಸ್ಪ್ರೇ ಮಾಡೋಕ್ಕೆ. ನೋಡಿ, ಇವಾಗ ನಾನು ಪಿಕ್ಚರಲ್ಲಿ ತೋರಿಸ್ತಿದ್ದೀನಿ ನೋಡಿ. ರೆಡ್ ಬಂದು ಆನ್ ಆ್ಯಂಡ್ ಆಫ್ ಬಟನ್, ಮತ್ತು ಸಿಲ್ವರ್ ಕಲರ್ ಬಂದು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು. ಸೊ ಅದು ಇದು ನಿಮಗೆ ಲೆಫ್ಟ್ ಸೈಡಲ್ಲಿ ಇರುತ್ತೆ, ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಆನ್ ಆ್ಯಂಡ್ ಆಫ್ ಅದರಲ್ಲೇ ಇರುತ್ತೆ. ಆಮೇಲೆ ಸ್ಪ್ರೇ ಬಂದು ನಿಮ್ಮ ರೈಟ್ ಹ್ಯಾಂಡಿಗೆ ಸಿಗೋ ಥರ ಇರುತ್ತೆ. ನೀವು ನಿಧಾನವಾಗಿ ನಡೆಯೋರಾದರೆ ಅದನ್ನು ಸ್ಪೀಡ್ ಕಡಿಮೆ ಇಟ್ಕೋತಾರೆ. ಇಲ್ಲ ಬೇಗ ನಡೆಯೋರಾದರೆ ಸ್ಪೀಡನ್ನ ಜಾಸ್ತಿ ಇಟ್ಕೊಂಡು ಬೇಗ ಔಷಧಿನ ಸಿಂಪಡಿಸ್ತಾರೆ. ಇದು ಹೇಗೆ ಅಂದರೆ ಜೋಳ ಹಾಕಿದ 1 ತಿಂಗಳು, ಕೆಲವರು 45 ದಿನಕ್ಕೆ ಔಷಧಿನ ಸಿಂಪಡಿಸ್ತಾರೆ. ಇದು ಕ್ಯಾನಲ್ಲಿ ಔಷಧಿ ಹೊಡೆಯೋದ್ರ ಬಗ್ಗೆ ಮಾಹಿತಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡ್ರೋನಲ್ಲಿ ಯಾವ ಥರ ಔಷಧಿನ ಸಿಂಪಡಿಸ್ತಾರೆ ಅಂತ ಹೇಳಿ ನಾನು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.